ಅಲ್ಲ ಈಗ ಅವ್ರು ಕೇಂದ್ರದ ಏಜೆಂಟ್ ಆದ್ರು ಅಂತ ನೀವ್ ಹೆಂಗ್ ಹೇಳ್ತೀರಾ? ಸ್ಪೀಚ್ ಯಾಕೆ ಓದ್ಲಿಲ್ಲ? ಅಲ್ಲ ಸ್ಪೀಚ್ ಅವ್ರು ಬೇಡದೇ ಇರೋದನ್ನೆಲ್ಲ ನೀವ್ ಯಾಕೆ ಸೇರ್ಸಿದ್ರಿ? ನಾವೇನ್ ಅಲ್ಲ ಈಗ ಸೇರಿಸಿದ್ವಿ? ಆಯ್ತು ಆಯ್ತು, ರಾಜ್ಯಪಾಲರು ಮಾಡಿದ್ ನಾವೇನ್ ತಪ್ಪು. ಸೇರಿಸಿ ಆಯ್ತು, ರಾಜ್ಯಪಾಲರು ಮಾಡಿದ್ ತಪ್ಪು. ಆಯ್ತು, ಒಂದ್ ನೀವು ನಿಮಿಷ. ಅವ್ರು ರಾಜ್ಯದ ಜನತೆ ಜಡ್ಜ್ ಮಾಡ್ಲಿ. ನಾವ್ ಏನ್ ಸೇರಿಸಿದ್ವಿ ಅಂತ ನೋಡಿ, ದಾಖಲೆ ಸಮೇತ ಹೇಳ್ತಿದ್ದೀನಿ ರಾಜ್ಯದ ಜನತೆಗೆ. ಓಕೆ. ನಾವೇನ್ ಕೇಳಿದ್ವು ಗೊತ್ತಾ? 15th ಫೈನಾನ್ಸ್ ಕಮಿಷನ್ ಅಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡಿ ಅಂತ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ₹1 ಕೊಡ್ಲಿಲ್ಲ. ಇದನ್ನ ಹೇಳೋದ್ ತಪ್ಪ? ಈಗ ಹೇಳಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು 5,300 ಕೋಟಿ ಕೇಳಿರೋ ಸತ್ಯ, ಕೇಂದ್ರದವರು ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ವಿ, ಅದು ತಪ್ಪ? ಎರಡನೇದು, 15ನೇ ಹಣಕಾಸು ಆಯೋಗದಲ್ಲಿ ಅದು ಅನೌನ್ಸ್ ಆಗಿತ್ತು, ಭದ್ರಾ ಮೇಲ್ದಂಡೆದು ಅನೌನ್ಸ್ ಆಗಿತ್ತು, ಆದ್ರೆ ದುಡ್ಡು ಬಿಡುಗಡೆ ಆಗ್ಲಿಲ್ಲ ಈಗ ಅಷ್ಟೇ. ನಾನು ಹೇಳೋದು ವೆರಿ ಸಿಂಪಲ್. 5,300 ಕೋಟಿ ಅಂದ್ರೆ ಬಿಡುಗಡೆ ಆಗದೆ ಇರೋದನ್ನ ಆಗಿದೆ ಅಂತ ಅನ್ಕೊಳಕ್ಕಾಗತ್ತಾ? ಇದು ₹50 ₹100 ಆದ್ರೆ ನಾನೇ ಕೊಟ್ಟು ಬಿಡ್ತಿದ್ದೆ. ಇದು 5,300 ಕೋಟಿ. ನೆಕ್ಸ್ಟ್ ಏನ್ ಹೇಳಿದ್ವಿ? ಬೆಂಗಳೂರು ಅಭಿವೃದ್ಧಿ ಕೆರೆಗಳಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ಕೇಳಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ನಯಾ ಪೈಸೆ ಕೊಡ್ಲಿಲ್ಲ. ಅಲ್ಲ ಇದನ್ನ ಯಾಕೆ ಒಂದ್ ನಿಮಿಷ ಸರ್, ಇದು ಸ್ಪೀಚಲ್ಲಿ ಬರೆಯೋದ್ ತಪ್ಪ? ಕೇಂದ್ರ ಸರ್ಕಾರದವರೇ ನಾವು 6,000 ಕೋಟಿ ಕೇಳಿದ್ವಿ, ನೀವು ಕೊಡ್ಲಿಲ್ಲ. ಮೂರನೇದು, ಆರೋಗ್ಯಕ್ಕೆ 1,683 ಕೋಟಿ ಬೇಕು ಸರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ರೆ ಅವ್ರು ಇನ್ನೂ 874 ಕೋಟಿ ಕೊಟ್ಟೇ ಇಲ್ಲ. ಅಷ್ಟೇ ಅಲ್ಲ, ರೂರಲ್ ಗ್ರಾಮೀಣ ಸಂಸ್ಥೆಗಳ ಅಭಿವೃದ್ಧಿಗೆ 10,000 ಕೋಟಿ ಕೇಳ್ತೀವಿ, ಬಿಡುಗಡೆ ಮಾಡಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ 5,200 ಕೋಟಿ ಕೊಡ್ತೀವಿ, ಬಿಡುಗಡೆ ಮಾಡಲ್ಲ. ತೆರಿಗೆಯಲ್ಲಿ ಅಲ್ಲ ನನ್ಗನ್ಸುತ್ತೆ ಇದೆಲ್ಲದಕ್ಕಿಂತಲೂ ಕೂಡ ಅವ್ರು ಕಿರಿಕಿರಿ ಆಗಿದ್ದು ಹಾ. ನರೇಗಾ ಯೋಜನೆದು ನೀವು ಪ್ರಸ್ತಾಪ Yes. ಮಾಡಿದ್ರಿ. 2ನೇ ಪೇಜ್ ಅಲ್ಲಿ ನೀವೇ ನರೇಗಾ ಯೋಜನೆ ಪ್ರಸ್ತಾಪ ಮಾಡಿದ್ರಿ. ರಾಜ್ಯಪಾಲರಿಗೆ ಆ ಭಾಷಣದ ಪ್ರತಿ ಹೋದಾಗ್ಲೇ ಅವ್ರು ಹೇಳಿದ್ರು ಆ 11 ಪ್ಯಾರವನ್ನ ತೆಗಿಬೇಕು ಅಂತ. ರಾಜ್ಯ ಸರ್ಕಾರಕ್ಕೆ ಯಾಕೆ ಬೇಕಿತ್ತು ಅಷ್ಟೊಂದು ಪ್ರತಿಷ್ಠೆ ನಿಮ್ಗೆ? ಈಗ 140 ಶಾಸಕರು ಇರುವಂತಹ ನಿಮ್ಗೆಲ್ಲರಿಗೂ ಅಷ್ಟೊಂದು ಪ್ರತಿಷ್ಠೆ ಆಗ್ಬೇಕಾಗಿತ್ತು. ಹಂಗಾದ್ರೆ ಗವರ್ನರ್ಗೆ ಅವ್ರ ಜವಾಬ್ದಾರಿನ ನಿರ್ವಹಿಸಿ ಅಂತ ಹೇಳೋದು ನಮ್ ತಪ್ಪ? ನಾನು ಹೇಳೋದು, ನರೇಗಾ ಅಂದ್ರೆ ಏನು? ಎಂ ನರೇಗಾ, ಮಹಾತ್ಮ ನರೇಗಾ. ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್, ಎಂ ನರೇಗಾ. Yes. ಅದ್ರ ಹೆಸರು ಇವರು ಅದೇನೋ ವಿ ರಾಮ್ಜಿ ನಾಥು ರಾಮ್ಜಿ ಜಿ ಅಂತ ರಾಮ್ಜಿ ಚೇಂಜ್ ಮಾಡಿ, ಅಂತ. ಅದೇನೋ ನಾಥು ರಾಮ್ಜಿ ಅಂತ ನಾನು ಓದ್ಕೊಂಡೆ. ನಾನು ಇಲ್ಲ ಓದುವಾಗ ನಾಥು ರಾಮ್ಜಿ ಅಲ್ಲ, ಜಿ ರಾಮ್ಜಿ ಅಂತ ಅಷ್ಟೇ. ಇಲ್ಲ, ಅದು ನಮ್ ಬುಕ್ಕಲ್ಲಿ ಅದು ವಿ ಬಿ ಜಿ ರಾಮ್ಜಿ, ರಾಮ್ಜಿ ಅಂತ. ನಾವು ವಿ ಗ್ರಾಮ್ಜಿ ಅಂತ ಟೈಪ್ ಮಾಡಿದೀವಿ. ನಮ್ಮ ಪ್ರಕಾರ ಅದು ಗ್ರಾಮ್. ಅದು ನಿಮ್ಗೆ ಇನ್ನೊಂದು ಹೇಳ ಮಾರುತಿ ಸರ್, ಯಾಕೆ ಇವರೆಲ್ಲ ರಾಮನ ಹೆಸರು ಇಡ್ತಾ ಇದ್ದಾರೆ? ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಟೆಂಪಲ್ ಕಟ್ಟಿದ್ರು, ಇವರೆಲ್ಲ ನಾವೆಲ್ಲ ಕಟ್ಟಿದ್ವಿ. ಬಿಜೆಪಿ ಅವ್ರು ಅಲ್ಲ, ಮೇಜರ್ ನೀವೆಲ್ಲ ಹೆಂಗ್ ಕಟ್ಟಿದ್ರಿ? ನೀವೇನು ಯಾವತ್ತೂ ಏನು ಬಹಳ ಅದಕ್ಕೆ ಸರ್ಕಸ್ ಮಾಡ್ಲಿಲ್ಲ. ಪಾಪ ಬಿಜೆಪಿ ಅವರತ್ತೇನೆ ಸರ್ಕಸ್ ಮಾಡಿದ್ದು, ವಿಶ್ವ ಹಿಂದೂ ಪರಿಷತ್ತಾನೆ ಸರ್ಕಸ್ ಮಾಡಿದ್ದು. ಶ್ರೀರಾಮಚಂದ್ರ ಪ್ರಭು ಏನು ಅಲ್ಲ, ಅವ್ರಿಗೇನು ಶ್ರೀರಾಮ ಎಲ್ಲರಿಗೂ ಅಲ್ಲ, ಬೇಕಾಗಿಲ್ಲ. ಶ್ರೀರಾಮಚಂದ್ರ ಪ್ರಭು ಅವ್ರಿಗೇನು ಬಿಲ್ ಬರ್ಕೊಟ್ಟಿಲ್ಲ. ಬಿಜೆಪಿ ಅವರೆಲ್ಲ ಬಟ್ ನಾನು ಹೇಳೋದೇನು ಗೊತ್ತಾ ಮಾರುತಿ ಸರ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಆದ್ರೆ ಇವರು ಪ್ಯೂರ್ ಹಾರ್ಟೆಡ್ ಆಗಿ ಕಟ್ಟಲಿಲ್ಲ. ಅದಕ್ಕೆ ಅಯೋಧ್ಯೆಯಲ್ಲಿ ನಾವು ಗೆದ್ವಿ, ಅಂದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ತು. ಯಾಕೆ ಬಿಜೆಪಿ ಗೆಲ್ಲಿಲ್ಲ? ಶ್ರೀರಾಮಚಂದ್ರನ ನಾಡಲ್ಲಿ ಸರಯೂ ನದಿಯ ದಡದಲ್ಲಿ ಇರೋ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಸೋತಿದ್ರು. ಸೊ ರಾಮನ್ನ ಹೋಲಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀರಿ. ನಾನೇನಂತೀನಿ ಗೊತ್ತಾ, ಇವ್ರು ಅಯೋಧ್ಯೆಯಲ್ಲಿ ಮಾತ್ರ ಶ್ರೀರಾಮಚಂದ್ರನ ನೋಡ್ತಾರೇನ? ನನಗೆ ಅಯೋಧ್ಯೆಯಲ್ಲಿರೋ ಶ್ರೀರಾಮಚಂದ್ರನೂ ದೇವ್ರೆ, ನನ್ನ ಮನೆಯಲ್ಲಿರೋ ನನ್ನ ಹೌದು. ತಂದೆ ಶ್ರೀರಾಮಚಂದ್ರನಷ್ಟೇ ಶ್ರೇಷ್ಠ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಅಂತ ಒಬ್ರು ಕೂತಿರ್ತಾರೆ, ಅವರು ನನಗೆ ಶ್ರೀರಾಮಚಂದ್ರನೇ. ನಾವು ಇವರಲ್ಲೆಲ್ಲ ರಾಮನ್ ನೋಡ್ತೀವಿ. ಇವ್ರು ನೋಡಿದ್ರೆ ಮಹಾತ್ಮ ಗಾಂಧಿ ಹೆಸರು, ಗುಜರಾತಲ್ಲಿ ಹುಟ್ಟಿದಂಥ ಮಹಾತ್ಮ ಗಾಂಧಿ ವ್ಯಕ್ತಿನ ಹೆಸರನ್ನ ಗುಜರಾತಲ್ಲಿ ಹುಟ್ಟಿರೋರೇ ತೆಗೆದಾಕ್ತಾರೆ. ಇದು ಗುಜರಾತ್ಗೂ ಅವಮಾನ, ನಮಗ್ ಮಾತ್ರ ಅಲ್ಲ. ಬಟ್ ಗುಜರಾತ್ ಅವರು ಯಾರು ಆಕ್ಷೇಪಣೆ ವ್ಯಕ್ತಪಡಿಸ್ತಿಲ್ವಲ್ಲ. ಇವರೇ ಇದಾರಲ್ಲ, ಗಾನಾ ಬಜಾನ ಬಾರ್ಸಕ್ಕೆ ಗುಜರಾತಲ್ಲೆಲ್ಲ ಇವರೇ ತಾನೇ ಇರೋದು. ಅಲ್ಲಿ ಇವ್ರು ಯಾರು ವಿರೋಧ ಮಾಡ್ತಾರೆ? ಅಲ್ಲೂ ವಿರೋಧ ಇದೆ, ಅದು ಆಚೆ ಬರ್ತಿಲ್ಲ ಅಷ್ಟೇ. ಬಿಜೆಪಿ ಪೀಪಲ್ ಆರ್ ವೆರಿ ಗುಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪೀಪಲ್ ಅವರು.